ಪ್ರಿಯ ವೀಕ್ಷಕರೇ, ನಾವು ಇವತ್ತು ಗದಗ ಜಿಲ್ಲೆ ಗದಗ ತಾಲೂಕಿನ ಬಿಂಕದಕಟ್ಟಿ ಗ್ರಾಮದಲ್ಲಿರುವಂತ ಸಾಲುಮರದ ತಿಮ್ಮಕ್ಕನ ಪಾರ್ಕಿನಲ್ಲಿ ಬಂದಿದೀವಿ. ನಿಮಗೆ ಪಾರ್ಕಿನೊಳಗಡೆ ಏನು ಸಿಗುತ್ತೆ, ಮಕ್ಕಳಿಗೋಸ್ಕರ ಏನೇನೆಲ್ಲ ಸವಲತ್ತುಗಳಿವೆ ಅನ್ನೋದನ್ನ ನಾವು ತೋರಿಸ್ತೀವಿ. ಆ ಒಂದು ದೃಶ್ಯವನ್ನು ತಾವು ಕಾಣಬಹುದು. ಇದು ಬನಶ್ರೀ 24x7. ನಾನು ನಿಮ್ಮ ಪ್ರೀತಿಯ ಧರ್ಮೇಂದ್ರ ಇಟಗಿ. ಬರ್ರಿ, ಇವತ್ತು ಒಳಗಡೆ ಮಕ್ಕಳಿಗೋಸ್ಕರ ಏನೆಲ್ಲ ಸವಲತ್ತುಗಳು, ಮಕ್ಕಳಿಗೆ ಏನೆಲ್ಲ ಆಟ ಆಡ್ಲಿಕ್ಕೆ ಒಂದು ಏನು ಆಟದ ಸಾಮಗ್ರಿಗಳಿವೆ, ಮಕ್ಕಳದ ಮನೋಬಲ ಹೆಚ್ಚಿಸುವಂತ ಒಂದು ದೃಶ್ಯಗಳು, ಹಾಗೆ ಮಕ್ಕಳ ಬುದ್ಧಿ ವಿಕಸನಕ್ಕೆ ಹಾಗೂ ದೇಹದ ಮಕ್ಕಳಿಗೆ ವ್ಯಾಯಾಮ ಸಿಗುವಂತ ಒಂದು ಏನೇನು ವಾತಾವರಣ ಇದೆ ಅನ್ನೋದನ್ನ ತೋರಿಸ್ತೀವಿ. ಬರ್ರಿ. ಸಾಲುಮರದ ತಿಮ್ಮಕ್ಕ ಪರಿಚಯ. ಜನನ 8 ಜುಲೈ 1911, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಪತಿ ಚಿಕ್ಕಯ್ಯ, ದತ್ತುಪುತ್ರ ಉಮೇಶ್, ತಂದೆ ಚಿಕ್ಕರಾಜಯ್ಯ, ತಾಯಿ ವಿಜಯಮ್ಮ. ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಅರಣ್ಯ ವಲಯಗಳಿವೆ ಅಲ್ಲಿ ತಿಮ್ಮಕ್ಕನ ಹೆಸರಿನಲ್ಲಿ ಒಂದು ಪಾರ್ಕ್ ಅನ್ನು ಮಾಡಿದ್ದಾರೆ. ಅಂತ ಒಂದು ಪಾರ್ಕ್ ಗದಗಿನಲ್ಲಿ ಇರುವಂತ ಬಿಂಕದಕಟ್ಟಿ ಗ್ರಾಮದಲ್ಲಿರುವಂತ ಸಾಲುಮರದ ತಿಮ್ಮಕ್ಕನ ಪಾರ್ಕ್ ಅಂತಾನೆ ಹೆಸರು. ನೋಡಬಹುದು, ಟಿಕೆಟಿನ ದರ ವಯಸ್ಕರಿಗೆ 30 ರೂಪಾಯಿ, ಮಕ್ಕಳಿಗೆ 20 ರೂಪಾಯಿ, ಸ್ಟೀಲ್ ಕ್ಯಾಮೆರಾ ತಗೊಂಡ್ಬಂದ್ರೆ 25, ವಿಡಿಯೋ ಕ್ಯಾಮೆರಾ 50 ರೂಪಾಯಿ, ಜಿಪ್ ಲೈನ್ 150. ಹೀಗೆ ಪಾರ್ಕಿಂಗಿನ ವ್ಯವಸ್ಥೆ ಕೂಡ ಇದೆ. ದ್ವಿಚಕ್ರ ವಾಹನಕ್ಕೆ 20 ರೂಪಾಯಿ, ಹಾಗೆ ವಾಹನ 3 ಮತ್ತು 4 ಚಕ್ರ ಅಂದ್ರ ಕಾರು ಇಂಥ ವಾಹನಗಳಿಗೆ 40 ರೂಪಾಯಿ, ಟೆಂಪೋ ಮತ್ತು ಬಸ್ಗಳಿಗೆ 50 ರೂಪಾಯಿ. ಹೀಗೆ ದರವನ್ನು ನಿಗದಿ ಮಾಡಿ. ಸರ್, ನಾವು ಇವತ್ತ ತಮ್ಮ ಸಾಲುಮರದ ತಿಮ್ಮಕ್ಕನ ಪಾರ್ಕ್ನಲ್ಲಿ ಬಂದಿದ್ವಿ. ತಮಗೆ ಮೊತ್ತ ಮೊದಲಾಗಿ ಬನಶ್ರೀ 24x7 ಚಾನಲ್ ಇಂದ ಸ್ವಾಗತ, ಸುಸ್ವಾಗತ. ಸರ್, ತಮ್ಮ ಹೆಸರು ಸರ್? ನೂರ್ ಮೊಹಮ್ಮದ್ ಅಂತ ಹೇಳಿ. ಹಾ ಸರ್. ಇಲ್ಲೇ ನಾನು ಪಾರ್ಕಿನ ಚಾರ್ಜ್ ಇರ್ತೇನೆ. ಹಾ. ಗಸ್ತು ಅರಣ್ಯ ಪಾಲಕನಾಗಿ, ಅಂದ್ರೆ ಬೀಟ್ ಫಾರೆಸ್ಟ್ ಆಗಿ ಕೆಲಸ ಮಾಡ್ತಿದ್ದೇನೆ. ತಿಮ್ಮಕ್ಕ ಸಾಲುಮರ ತಿಮ್ಮಕ್ಕ ಸಸ್ಯೋದ್ಯಾನ ಬಿಂಕದಕಟ್ಟಿ ಅಂದ್ರೆ ಇದು ಮಕ್ಕಳ ಉದ್ಯಾನವನ. ಅಂದ್ರೆ ಮಕ್ಕಳಿಗೋಸ್ಕರ ಆಟ ಆಡಲಿಕ್ಕೆ ಮತ್ತೆ ಪರಿಸರ ಬಗ್ಗೆ ಮಕ್ಕಳಿಗೆ. ಸರ್, ಈ ಪರಿಸರ ಈ ಪಾರ್ಕ್ ನೊಳಗೆ ಮಕ್ಕಳಿಗೋಸ್ಕರ ಏನೇನೆಲ್ಲ ಸವಲತ್ತುಗಳು? ಮಕ್ಕಳಿಗೋಸ್ಕರ ಸರ್ ಏನೈತಿ, ಅಡ್ವಾಂಟೇಜ್ ಗೇಮ್ಸ್ ಇದಾವ್ರಿ. ಈಗ ಮನೆಯಲ್ಲಿ ಮೊದ್ಲೆಲ್ಲ ನಾವೆಲ್ಲ ಗೋಲಿ, ಉಗುರಿ, ಶನಿಪನಿ ಆಡ್ಕೊಂತ ಇದ್ದೀವ್ರಿ. ಈಗೆಲ್ಲ ಹೋಗ್ಬಿಟ್ಟಾರ ಎಲ್ಲ ಮೊಬೈಲ್ ಸಿಸ್ಟಮ್. ಅದಕ್ಕೆ ಮಕ್ಕಳಿಗೆ ಸ್ವಲ್ಪ ಚಾಲೆಂಜಸ್ ಗೇಮ್ಸ್ ಅದಾವ್ರಿ. ಹಗ್ಗ ಹತ್ತೋದು, ಮತ್ತೆ ಅಡ್ವಾಂಟೇಜ್ ಗೇಮ್ಸ್ ಅದಾವ್ರಿ. ಜೋಕಾಲಿಯಿಂದ ಹಿಡ್ಕೊಂಡು ಜಾರುಬಂದಿಯಿಂದ ಹಿಡ್ಕೊಂಡು ಎಲ್ಲಾ ಗೇಮ್ಸ್ ಅದಾವ್ರಿ ಆಟ ಆಡಕ್ಕೆ. ಯಾಕಂದ್ರೆ ಈಗಿನ ಕಾಂಕ್ರೀಟ್ ಪ್ರಪಂಚದಾಗ ಅವ್ರಿಗೆ ಪರಿಸರ ಬಗ್ಗೆ ಏನೂ ಗೊತ್ತಿಲ್ಲ. ಆತ್ಮಬಲ ಸ್ಥೈರ್ಯ ಜಾಸ್ತಿ ಆಗ್ಬೇಕು. ಎಲ್ಲಿ ಹೋದ್ರು ಏನಪ್ಪಾ ಬಿಲ್ಡಿಂಗ್ ಗಳು ಕಾಣ್ತಾವ, ಇಲ್ಲ ಅಂದ್ರೆ ಕಾಂಕ್ರೀಟ್ ಕಾಡ್ ಆಗ್ಬಿಟ್ಟೈತ್ರಿ. ಅದಕ್ಕೆ ಈಗ ಇದೊಂದು ಪಾರ್ಕ್ ಏನಿದೆ ಅಂತಂದ್ರೆ ಮಕ್ಕಳಿಗೆ ಪರಿಸರ ಬಗ್ಗೆ, ಇದು ಗಿಡ ಯಾವ್ದು, ಹುಣಸೆ ಗಿಡ, ಇದು ಗಂಧದ ಗಿಡ, ಆಲ, ಅರಳಿ, ಬಸರಿ, ಆ ಗಿಡದ ಆಯುಷ್ಯ ಏನು, ಅದರಿಂದ ಆಕ್ಸಿಜನ್ ಎಷ್ಟು ಬರುತ್ತೆ, ಅವ್ರಿಗೂ ಒಂದು ನಾಲೆಜ್ ಬರುತ್ತೆ. ಮಕ್ಕಳಿಗೆ ಏನಪ್ಪಾ ಪರಿಸರ ಬಗ್ಗೆ ಜ್ಞಾನ ಬರುತ್ತೆ. ಈಗ ಆಟದ ಸಾಮಗ್ರಿಗಳು ಯಾವ ಒಂದು ಉದಾಹರಣೆಗೆ ಹೇಳ್ಕೊಂತ ಹೋಗ್ರಿ ಸರ್. ಉದಾಹರಣೆಗೆ ಈಗ ಏನೈತಿ, ಗೇಮ್ಸ್ ಅದಾವ್ರಿ, ಅಡ್ವಾಂಟೇಜ್ ಗೇಮ್ಸ್, ಚಾಲೆಂಜಿಂಗ್ ಗೇಮ್ಸ್ ಅದಾವ್ರಿ. ಹಗ್ಗದ ಐತ್ರಿ, ಮತ್ ನೆಕ್ಸ್ಟ್ ಜಾರು ಬಂಡಿ ಇದೆ, ಮತ್ ನೆಕ್ಸ್ಟ್ ಏನಂದ್ರ ತೂಗು ಇಲ್ಲ ಐತ್ರಿ, ಜೋಕಾಲಿ ಇದೆ. ಮತ್ತೆ ಸಣ್ಣ ಹುಡುಗರಿಗೆ ಆಟ ಆಡಕ್ಕೆ ಅದು ಕುದುರೆ ಟೈಪ್ ಮಾಡಿ ರಿಂಗ್, ಮತ್ತೆ ಬಾತುಕೋಳಿ ಟೈಪ್ ಮಾಡಿ ರಿಂಗಿಂಗ್ ಎಲ್ಲ ಇದೆ ಹುಡುಗರಿಗೆ ಆ ಸೈಡ್ ಏನೋ ಒಂದು ಬೇರೆ ವಾತಾವರಣ ಕ್ರಿಯೇಟ್ ಮಾಡಕ್ ಬಂದಿರಿ. ಮತ್ತೆ ಇನ್ನೊಂದು ಸ್ಪೆಷಲ್ ಸರ್, ಕರ್ನಾಟಕದಲ್ಲಿ ಫಸ್ಟ್ ಜಿಪ್ ಲೈನ್ ಲೆಂತ್ 372 ಮೀಟರ್ ಇದೆ. ಫಸ್ಟ್ ಸರ್, ಕರ್ನಾಟಕದಲ್ಲಿ ಫಸ್ಟ್ ಲೆಂತ್ ಸರ್, ಫಸ್ಟ್ ಲೆಂತ್ ಜಿಪ್ ಲೈನ್ ಸರ್. ಅಂದ್ರೆ ಜಿಪ್ ಲೈನ್ ಒಂದು ದರ ಎಷ್ಟು, ಯಾವ ದರ ಅಂತ ಸರ್? ಇಲ್ಲಿ ಟಿಕೆಟ್ ಅಂತ 30 ರೂಪಾಯಿ ತಗೊಂಡಿರ್ತೀವಿ ಸರ್. ಒಳಗಡೆ ಜಿಪ್ ಲೈನ್ ಟಿಕೆಟ್ ಸಪರೇಟ್ ಕೊಡ್ತೀವಿ ಸರ್. ಅದಕ್ಕೊಂದು ಅಗ್ರಿಮೆಂಟ್ ಇರ್ತೈತಿ, ಸೈನ್ ಮಾಡಿಸ್ಕೊಂತೀವಿ, ಅವ್ರ ಫೋನ್ ನಂಬರ್ ತಗೋತೀವಿ, ಅವ್ರ ಅಡ್ರೆಸ್ ತಗೊಂತೀವಿ, ಎಲ್ಲಾ ಮಾಡಿ ಸೈನ್ ಮಾಡಿಸ್ಕೊಂಡು 150 ರೂಪಾಯಿ ಇದೆ. 150. ಅದಕ್ಕೆ ಈ ಜಿಪ್ ಲೈನ್ ಆಡ್ಲಿಕ್ಕೆ ಬಂದಂತವ್ರಿಗೆ ಎಷ್ಟು ವಯಸ್ಸು ಇರಬೇಕು, ಮತ್ತೆ ಅವ್ರಿಗೆ ಏನ್ ರಿಸ್ಕ್ ಇರುತ್ತೆ? ಏಜ್ 8 ವರ್ಷ ಮೇಲ್ಪಟ್ಟು ಸರ್, ಮತ್ತೆ 60 ವರ್ಷ ಒಳಗಿದ್ದವ್ರಿಗೆ, ಮತ್ತೆ ವೇಟ್ ಅಟ್ಲೀಸ್ಟ್ ಒಂದು 40 kg ಮ್ಯಾಗ, ಅಂದ್ರೆ ವೇಟ್ ಮ್ಯಾಗ ಅದು ಹೋಗುತ್ತೆ. ಮತ್ತೆ ಅದ್ರಾಗೂ BP, ಶುಗರ್, ಹಾರ್ಟ್ ಪೇಷಂಟ್ ಎಲ್ಲ ಕೇಳ್ತ ಸರ್. ಅಂತವ್ರಿಗೆ ಆಡ್ಸಲ್ಲ ಸರ್, ಕೊಡಲ್ಲ ಸರ್. ಏನೋ ಈಗ ಜಿಪ್ ಲೈನ್ ಹಾರ್ಟ್ ಪೇಷಂಟ್ ರೀ, ಎದ್ರಕೊಂಡು ನಡ್ಬರ್ಕ್ ಹೋಗಿ ಹಾರ್ಟ್ ಏನಾರ ಪ್ರಾಬ್ಲಮ್ ಕೊಡಲ್ಲ ಸರ್, ಕೊಡಲ್ರಿ. ಮತ್ತೆ ಇಲ್ಲಿ ಇನ್ನೊಂದ್ಸರ ಏನಂದ್ರ, ಈಗ ಯಾರ್ದೋ ಒಂದು ಬರ್ತ್ಡೇ ಇತ್ತು, ಇಲ್ಲ ಇನ್ನೊಂದ್ ಯಾರೋ ಒಂದು ಆನಿವರ್ಸರಿ ಇತ್ತು, ಇಲ್ಲ ಮಧ್ಯ ವರ್ಷಕ್ಕೆ ಹತ್ತು ಯಾರೋ ತೀರ್ಕೊಂಡಿದ್ದು ಒಂದು ಇದು ಇತ್ತು, ಏನೋ ಒಂದು ನೆನಪಿಗೋಸ್ಕರ ಒಂದು ಗಿಡ ನೆಡ್ಬೋದು. ಆ ಗಿಡಕ್ಕೆ 500 ರೂಪಾಯಿ ಟ್ರೀ ಅಡಾಪ್ಷನ್ ಅಂತ ಹೇಳಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. ಆ ಗಿಡ ನಾವು ಬೆಳೆಸ್ತೀವಿ.
ಬೆಳೆಸ್ತಾರೆ. ಮತ್ತೆ ಬೋರ್ಡ್ ಅವ್ರ ಹೆಸರಲ್ಲೇ ಬೋರ್ಡ್ ಬರೀತೀವಿ. ಬೋರ್ಡ್ ಬರೋದು ಅವ್ರ ಹೆಸರು. ಇಂಥವ್ರು ಹಿಂಗ ಗಿಡ ಕೊಟ್ಟಿದ್ದಾರೆ, ಗಿಡ ನೆಟ್ ನಾವು ನೀವು ಬಂದ್ ಹೇಳಿದ ತಕ್ಷಣ ಸರ್ ನೀವ್ ಯಾವ ಜಾತಿ ಹೇಳ್ತೀರ ಆ ಗಿಡ ತಗೊಂಡ್ಬಂದು ನೆಡ್ತೀವಿ ಸರ್. ನೆಟ್ಟು ಅವ್ರ ಕಡೆ ನಡೆಸ್ತೀವ್ರಿ. ಅವ್ರಿಗೆ ಯಾಕಂದ್ರೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಸರ್. ಮತ್ತೆ ಆ ಗಿಡ ನೆಟ್ಟಿದ್ದು ಯಾರ ಹೆಸರಲ್ಲಿ ಎದಕ್ ಕೊಟ್ರ ಅಂತ ಹೇಳಿ ಅದಕ್ಕೆ ಬೋರ್ಡ್ ಹಾಕ್ತಿವಿ. ಬೋರ್ಡ್ ಹಾಕ್ತಾರೆ. ಹಾ ಸರ್, ಬೋರ್ಡ್ ಹಾಕ್ತಿವಿ. ಅದನ್ನ ನಾವು ಪಾಲನೆ ಪೋಷಣೆ ಮಕ್ಕಳಿಗೋಸ್ಕರ ಕುದುರೆ ಇಂಥವು ಏನಾದ್ರು ಹೊಸ ಯೋಜನೆಗಳು ಇಲ್ಲ ಸರ್, ಈಗ ಮಾಡ್ತಾ ಇದೀವಿ ಸರ್. ಒಂದೊಂದು ಹೊಸದಾಗಿ ಈಗ ಸಾಹೇಬ್ರು ಹೇಳ್ದಂಗೆ ಓಪನ್ ಜಿಮ್ ಮಾಡಿದ್ವಿ ಸರ್ ಇಲ್ಲಿ. ರೀಸೆಂಟ್ ಮಕ್ಕಳಿಗೆ ಈಗ ಆಟ ಆಡ್ಕೊಂಡು ಇರ್ಲಿ ಇನ್ನೊಂದಿರ್ಲಿ ಅವ್ರಿಗೂ ಒಂದ್ ಸ್ವಲ್ಪ ಎಕ್ಸರ್ಸೈಸ್. ಈಗ ಯಾವ ಮಕ್ಕಳು ವಾಕಿಂಗ್ ಮಾಡ್ತಿಲ್ಲ ಸರ್, ಯಾವ ಮಕ್ಕಳು ರನ್ನಿಂಗ್ ಮಾಡ್ತಾ ಇಲ್ಲ, ಯಾರು ಸ್ಕೂಲ್ ಗ್ರೌಂಡಿಗೆ ಹೋಗ್ತಿಲ್ಲ. ನಾವು ನೀವು ಎಲ್ಲಾ ಸಣ್ಣವರಿದ್ದಾಗ ಸ್ಕೂಲ್ ಅದೇ ಇತ್ರಿ. ಈಗೆಲ್ಲ ಮೊಬೈಲ್ ಎಲ್ಲ ಬೆಳಿಗ್ಗೆ ಎದ್ದ ತಕ್ಷಣ 7 ಗಂಟೆಗೆ ಎದ್ದು ಹೇಳ್ತಾರೆ, 7:00 ರೆಡಿ ಇರ್ಬೇಕು, 8 ಗಂಟೆ ಸ್ಕೂಲಿಗೆ ಹೋಗ್ಬೇಕ್ರಿ. ಬಂದ ತಕ್ಷಣ ಮೊಬೈಲ್ ಹಿಡಿಬೇಕು. ಯಾವ ಹುಡುಗರು ಆಟ ಆಡ್ತಿಲ್ಲ, ಸೈಕ್ಲಿಂಗ್ ಮಾಡ್ತಿಲ್ಲ, ಯಾವ್ದು ಗೇಮ್ಸ್ ಇಲ್ಲ, ಯಾವ್ದು ನಾವೆಲ್ಲ ಗುಂಡಾಯಿಂದ ಹಿಡ್ಕೊಂಡ್ರಿ, ಬುಗುರಿಯಿಂದ ಹಿಡ್ಕೊಂಡು ಚಿನಿಪನಿ ದಾಂಡ ಆಡ್ತಿದ್ವಲ್ರಿ, ಗಾಳಿಪಟ ಹಿಡ್ಕೊಂಡು ಈಗೆಲ್ಲ ಇಲ್ರಿ. ಈಗೆಲ್ಲ ಮೊಬೈಲ್ನಾಗ ಗಾಳಿಪಟ ಆಡಿಸ್ತಾರೆ, ಮೊಬೈಲ್ನಾಗ ಕೇರಂ ಮಾಡ್ತಾರ, ಮೊಬೈಲ್ನಾಗ ಗೋಲಿ ಆಡ್ತಾರ, ಮೊಬೈಲ್ನಾಗ ಬುಗುರಿ ಆಡಿಸ್ತಾರೆ. ಅದನ್ನ ಪ್ರಾಕ್ಟಿಕಲ್ ಆಗಿ ಅನ್ಭವಿಸ್ಬೇಕಂದ್ರೆ ಇಂತ ಪಾರ್ಕಿಂಗ್ ಬರ್ಬೇಕ್ರಿ. ಹೋಯ್ತು ಮಕ್ಕಳ ಜೊತೆ ತಂದೆ ತಾಯಿ ಪಾಲಕರಿಗೂ ಕೂತ್ ಊಟ ಮಾಡಕ್ಕೂ ವ್ಯವಸ್ಥೆ ಐತ್ರಿ. ಮತ್ತೆ ಚೆನ್ನಾಗಿ ವಾತಾವರಣ ಐತ್ರಿ. ಕುಡಿಯೋ ನೀರಿನ ಕುಡಿಯೋ ನೀರಿನ ವ್ಯವಸ್ಥೆ 2 ಶುದ್ಧ ನೀರಿಂದ ಐತಿ ಸರ್. ಇನ್ನೊಂದ್ ಐತಿ ಸರ್, ಅಲ್ಲೊಂದ್ ಐತ್ರಿ. ಮತ್ತೆ ನೆಕ್ಸ್ಟ್ ಟಾಯ್ಲೆಟ್ ಬಾತ್ರೂಮಿಗೂ ವ್ಯವಸ್ಥೆ ಐತ್ರಿ. 2 ಕಡೆ ಐತಿ ಸರ್, ಮಹಿಳೆಯರಿಗೆ ಬೇರೆ ಪುರುಷರಿಗೆ. ಬಂದಂತವ್ರಿಗೆ ಲಘು ಉಪಹಾರಕ್ಕೆ ಏನಾದ್ರು ವ್ಯವಸ್ಥೆ ಇದೆ ಒಳಗಡೆ? ಉಪಹಾರ ಅನ್ನಕೇನ್ ಸರ್, ಒಳಗ್ ಕ್ಯಾಂಟೀನ್ ಇದೆ ಸರ್. ಟಿಕೆಟ್ ತೆಗೆದು ಒಳಗ್ ಹೋಗ್ತೀರಿ ಸರ್ ನೀವು. ಅಲ್ಲೇ ನಿಮ್ಗೆ ಏನ್ ಬೇಕು, ನಿಮ್ಗೆ ನೀರ್ ಬೇಕಾ ನೀರಿನ ರೊಕ್ಕ ಬೇರೆ ಸರ್, ಊಟ ಬೇಕಾ ಊಟದ ಬೇರೆ. ಊಟದಂದ್ರೆ ಅಡ್ವಾನ್ಸ್ ಹೇಳ್ಬೇಕು ಸರ್. ಟಿಫಿನ್ ಅಂತೂ ಅವ್ರು ಸಿಗತ್ ಸರ್. ಸರ್ ಇದು ಬಿಟ್ಟು ಈ ಕಡೆಯಿಂದ ಏನೋ ಮರುಭೂಮಿ ಟೈಪ್ ಏನೋ ಮಾಡಕ್ ಕುಂತೀರಿ? ಇಲ್ಲ ಸರ್, ಅದು OSS ಅಂತ ಹೇಳ್ರಿ. ಅದು ಏನಂದ್ರೆ ಸರ್, ಅದು ಆಕ್ಚುಲಿ ಇಲ್ಲಿ ಬೆಳೆದಿದ್ದಲ್ರಿ. ಈ ತರ ದೊಡ್ಡ ಗಿಡನ ಇಟಾಚಿಲಿ ಕಿತ್ತಿ ಬೇರ್ ಸಮೇತ ತಗೊಂಬಂದು ನ್ಯಾಚುರಲ್ ಆಗಿ ನೆಟ್ಟಿದ್ ಸರ್. ಅದು ಅಕ್ಷರ ಚೆನ್ನಾಗ್ ಬಂದೈತಿ ಸರ್, ಅದು OSS ಸರ್. ಮಗ್ಲಲ್ಲೇ ಸ್ಮಾರಕ, ನಮ್ಮ ಅರಣ್ಯ ಹುತಾತ್ಮರು ಯಾರೋ ಡಿಪಾರ್ಟ್ಮೆಂಟ್ ಇಂದ ಯಾರೋ ತೀರ್ಕೊಂಡ್ರು, ಯಾರೋ ಕೆಲಸ ಮಾಡೋ ಹುತಾತ್ಮರಾದ್ರಿ. ಹುತಾತ್ಮರಿಗೆ ಏನೈತಿ ಅಂದ್ರೆ ಅವ್ರಿಗೆ ಗೌರವ ಸಲ್ಸಕ್ಕೆ, ಶ್ರದ್ಧಾಂಜಲಿ ಸಲ್ಸಕ್ಕೆ ಈ ಪೊಲೀಸಲ್ಲಿ ಮಾಡ್ತಾರಲ್ರಿ, ಆ ಟೈಪ್ ಅದನ್ನ ಒಂದು ಸ್ಮಾರಕ ಮಾಡ್ತಿದ್ದಾರೆ. ಹೊಸದಾಗಿ ಸಾಹೇಬ್ರು ಬಂದಾರೆ, ವೀರೇಂದ್ರ ಬರಿಬಸಣ್ಣ ಅವ್ರ ಅಂತೇಳಿ, ವಲಯ ಅರಣ್ಯಾಧಿಕಾರಿಗಳು, ಗದಗ ಪ್ರಾದೇಶಿಕ ವಲಯ. ಅವ್ರು ಅದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನ ಮಾಡ್ತಿದ್ದಾರೆ. ಒಳ್ಳೆ ಸರ್, ನಮ್ಮ ವೀಕ್ಷಕರಿಗೆ ತಾವು ಸಾಕಷ್ಟು ಇದು ಏನಂದ್ರೆ ಪಾರ್ಕಿಗೆ ಬನ್ನಿ, ಮಕ್ಕಳಿಗೆ ಪರಿಸರ ಬಗ್ಗೆ ತೋರಿಸ್ರಿ, ಫ್ಯಾಮಿಲಿ ಕರ್ಕೊಂಡ್ ಬನ್ರಿ, ಎಂಜಾಯ್ ಮಾಡ್ಲಿ. ಒಂದ್ ಏನಪ್ಪಾ ಅಂದ್ರ ನಮಗೂ ಒಂದ್ ಏನಪ್ಪಾ ಮಕ್ಕಳಿಗೆ ಪರಿಸರ ಬಗ್ಗೆ ಎಲ್ಲ ಇದು ಆಗುತ್ತೆ. ಕೇಳಿದ್ರಲ್ಲ ವೀಕ್ಷಕರೇ, ಮಕ್ಕಳ ಮನೋವಿಕಾಸಕ್ಕೆ ಮತ್ತೆ ಆತ್ಮಸ್ಥೈರ್ಯಕ್ಕೆ ಇಂಥ ಪಾರ್ಕಿಗೆ ಕರೆದುಕೊಂಡು ಬರ್ಬೇಕಂತ ಅರಣ್ಯ ಅಧಿಕಾರಿಗಳು ನಮ್ ಜೊತೆ ಇಷ್ಟೊತ್ತು ವಿಷಯಗಳನ್ನ ಹಂಚ್ಕೊಂಡ್ರು. ಈ ರೀತಿಯಾಗಿ ಸಿಂಗಲ್ ಬಾರ್, ಡಬಲ್ ಬಾರ್, ಈ ಒಂದು ದೃಶ್ಯವನ್ನು ಇಲ್ಲಿ ಮಾಡಬಹುದು, ಗಮನಿಸಬಹುದು. ಇದು ಏನಂದ್ರೆ ಎಕ್ಸಸೈಸ್, ಇದು ಒಂಥರ ವಿಶೇಷವಾದಂತ ಎಕ್ಸಸೈಸ್. ಕಾಲುಗಳ ಒಂದು ಹಿಂದೆ ಮುಂದೆ, ಲೆಫ್ಟ್ ರೈಟ್ ಈ ರೀತಿ ಒಂದು ಮಾಡುವಂತ ಒಂದು ಕಾಲನ್ನು ಜಿಗ್ಜಾಗ್ ಈ ಸ್ಥಿತಿಯಲ್ಲಿ ನೋಡಬಹುದು. ಇದು ಒಂದು ವ್ಯಾಯಾಮದ ಹೀಗೆ ಗಮನಿಸಬಹುದು ನೀವು. ಇದು ಏನಪ್ಪಾ ಅಂದ್ರೆ ಈ ರೀತಿಯಾಗಿ ನಮ್ಮ ತೋಳ್ಬಲವನ್ನು ಹೆಚ್ಚಿಸುವಂತ ಒಂದು ವ್ಯಾಯಾಮದ ಇದು ಒಂದು ದೃಶ್ಯ ಅಂತ ಹೇಳ್ಬೋದು. ಹಾಗೆ ಮತ್ತೆ ಮುಂದಿನದೊಂದು ತೋರಿಸ್ತೀನಿ ಬರ್ರಿ. ಇದು ಏನಪ್ಪಾ ಅಂದ್ರೆ ನಾವು ಇಲ್ಲಿ ಹೀಗೆ ಕೂತು ನಮ್ಮ ಅಂದ್ರೆ ಇಲ್ಲಿ ತೋಳ್ಬಲ ಹಾಗೆ ಒಂದು ಶಕ್ತಿ, ನಮ್ಮ ತೋಳಿನ ಶಕ್ತಿಯನ್ನು ವೃದ್ಧಿಸುವಂತ ಒಂದು ಇದು ವ್ಯಾಯಾಮ ಹೇಳ್ಬೋದು. ಮತ್ತೊಂದು ನಾವು ಈ ರೀತಿಯಾಗಿ ಈ ಗಾಲಿಯಲ್ಲಿ ಮೇಲೆ ನಿಂತು ಹೀಗೆ ಸೊಂಟವನ್ನು ಅಳ್ಳಾಡಿಸಬಹುದು. ಈ ರೀತಿ ತಿರುಗಿಸೋದ್ರಿಂದ ಸೊಂಟದ ಶಕ್ತಿ ವೃದ್ಧಿಸುತ್ತೆ, ಮತ್ತೆ ಒಂದು ಮೈಯೆಲ್ಲ ವಜನ್ ಆಗಿರುವಂತ ದೇಹ ಹಗುರಾಗಿ ತೇಲಿದಂತ ಒಂದು ಅನುಭವ ಬರುತ್ತೆ. ಮತ್ತೊಂದು ತಾವು ಗಮನಿಸ್ತಿರ್ಬೋದು, ಇದು ಈ ರೀತಿ ಹೀಗೆ ಹ್ಯಾಂಡಲ್ ಅನ್ನು ಹಿಡ್ಕೊಂಡು ಹೀಗೆ ಕಾಲು ಒಂದು
ಲೆಫ್ಟ್ ರೈಟ್ ಈ ರೀತಿಯಾಗಿ ಇದನ್ನು ಅವನು ಬೆಳಗಿನ ಜಾವ ಮಾಡುವಂತ ಒಂದು ಇವು ಮತ್ತೊಂದು ಇಲ್ಲಿ ಕಾಣಸಿಗುತ್ತೆ. ಸೈಕ್ಲಿಂಗ್ ಯಾವ ರೀತಿ ನಾವು ಆಡ್ಬೋದು ಅನ್ನೋದನ್ನ ತಿರುಗಿಸ್ಬೋದು. ಈ ರೀತಿಯಾಗಿ ಸೈಕ್ಲಿಂಗ್ ಹೊಡೆಯುವಂತ ದೃಶ್ಯ. ಇದರಿಂದ ನಡದ ಶಕ್ತಿ, ಮೊಣಕಾಲಿನ ಶಕ್ತಿ, ಒಂದು ಸಂದುಗಳ ಸವೆತ ಇದರಿಂದ ಕಮ್ಮಿ ಆಗುತ್ತೆ. ಆಕ್ಟಿವ್ ಆಗಿರುವಂತ ಮನುಷ್ಯನ ಒಂದು ಈ ದೇಹಕ್ಕೆ ಇಂಥ ವ್ಯಾಯಾಮಗಳು ಮನುಷ್ಯನಿಗೆ ಬೇಕಾಗುತ್ತೆ. ಗಮನಿಸ್ಬೋದು, ಇದು ಏನು ನಾವು ಸೈಕಲ್ ತುಳಿತೀವಲ್ಲ ಆ ರೀತಿಯಾಗಿ ಅಂದ್ರೆ ಈ ಸಂದುಗಳ ಒಂದು ನೋವುಗಳ ಮಾಯವಾಗುತ್ತೆ ಈ ವ್ಯಾಯಾಮದಿಂದ. ಕೈಗಳು ಕೆಲಸ, ಕಾಲಿಗೆ ಕೆಲಸ, ಒಂದು ವ್ಯಾಯಾಮ, ಪೆಡಲ್ ಸೈಕಲ್ ಏನು ತುಳಿತೀವಲ್ಲ ಆ ಒಂದು ಅನುಭವ ಇಲ್ಲಿ ಸಿಗುತ್ತೆ. ನೋಡಬಹುದು ಇಲ್ಲಿ ನಮ್ಮ ಕಾಲುಗಳಿಂದ ಇದನ್ನ ಎದ್ದು ನಿಂತಾಗ ಇದು ಒಂಥರ ವ್ಯಾಯಾಮ. ಇದು ಕಾಲುಗಳ ಶಕ್ತಿ ಹೆಚ್ಚಿಸುವಂತ ಒಂದು ವ್ಯಾಯಾಮ. ಯು ಪ್ಲೇ ಎಟ್ ಅವರ್ ಓನ್ ರಿಸ್ಕ್, ಅಂದ್ರೆ ನಮ್ಮ ಸ್ವಂತ ಒಂದು ಇದ್ರ ಮೇಲೆ ಇಲ್ಲಿ ನೀವು ಆಟ ಆಡಬಹುದು. ತಾವು ಗಮನಿಸ್ತಿರ್ಬೋದು, ಇದು ಕಟ್ಟಿಗೆಯಿಂದ ಮಾಡಿದಂತ ಒಂದು ಮೆಟ್ಟಲ್ ತರ ಇಲ್ಲ, ಓನ್ಲಿ ಅಪ್ ಸ್ಟೇರ್ನೊಳಗಿದೆ. ಇದನ್ನ ತಾವು ತೋರಿಸ್ತೀನಿ. ನಮ್ಮ ಸ್ವಂತ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹಾಕ್ಬಹುದು, ಒಂದು ಅನುಭವದ ಮೇಲೆ ಇದನ್ನು ದಾಟಬೇಕು. ಹೊರತಾಗಿ ಇವು ರಿಸ್ಕ್ ತಗೊಂಡು ಇದನ್ನ ಆಟ ಆಡೋದು. ನಾವು ಗಮನಿಸ್ಬೋದು. ಮತ್ತೆ ಇಲ್ಲಿ ಒಂದು ಚೈನ್ ತರ, ಅಂದ್ರೆ ಉಯ್ಯಾಲೆ ಟೈಪ್ ಇದೆ. ಆ ಉಯ್ಯಾಲೆ ಮೇಲೆ ನಾವು ಇದನ್ನು ಆಟ ಆಡುವಂಥದ್ದು. ಹಾಗೆ ಇಲ್ಲಿಂದ ಇಳಿದ ತಕ್ಷಣ ಮತ್ತೆ ಹಗ್ಗದ ಮೇಲೆ ಬರುವಂಥದ್ದು. ಈ ಹಗ್ಗದ ಮೇಲೆ ಬರೋದು ನಮ್ಮ ಓನ್ ಒಂದು ಕೌಶಲ್ಯದಿಂದ ಅಂತ ಹೇಳ್ಬೋದು. ಇದು ಬಹಳಷ್ಟು ರಿಸ್ಕಿ ಆಗಿರುತ್ತೆ, ಬಹಳ ಅದ್ಭುತವಾದ ಒಂದು ಆಟ ಇದು. ಈ ಆಟವನ್ನು ತಾವು ಕೂಡ ಆಡಬಹುದು. ಇದು ಕೂಡ ಒಂದು ವಿಶೇಷತೆ ಹೇಳ್ಬೋದು. ಇಲ್ಲಿ ತೊಟ್ಟಿಲು ಟೈಪ್ ಒಂದು ಆಟ ಇದು. ಇಲ್ಲಿ ಬಹಳ ಕೇರ್ಫುಲ್ ಆಗಿ ಆಟ ಆಡಬೇಕು. ಇವೆಲ್ಲ ಮಕ್ಕಳ ಮನೋರಂಜನೆಗೋಸ್ಕರ ಇರುವಂತದ್ದು. ಬಹಳಷ್ಟು ಅಗದಿ ಸಾಹಸಮಯ ಇರ್ತಕ್ಕಂಥ ಒಂದು ಆಟಗಳು ಇವೆಲ್ಲ. ಬಹಳ ಹುಷಾರಾಗಿ ತಮ್ಮ ಓನ್ ರಿಸ್ಕ್ ಮೇಲೆ ಆಟ ಆಡುವಂಥವು. ಇಲ್ಲಿ ಆಟ ಆಡಿದ್ರೆ ಬಹಳಷ್ಟು ಒಂದು ಆತ್ಮಸ್ಥೈರ್ಯ ಮಕ್ಕಳಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಈ ಆತ್ಮಸ್ಥೈರ್ಯದ ಜೊತೆ ಮಕ್ಕಳು ಧೈರ್ಯದಿಂದ ಇಂಥ ಒಂದು ಸನ್ನಿವೇಶವನ್ನು ಎದುರಿಸುವಂತ ಒಂದು ಮಕ್ಕಳಲ್ಲಿ ಆತ್ಮಬಲ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಗಮನಿಸ್ತಿರ್ಬೋದು, ಇಲ್ಲಿ ಸ್ವಂತ ಒಂದು ಆತ್ಮಸ್ಥೈರ್ಯದಿಂದ ಆಡುವಂತ ಆಟ. ಇಲ್ಲಿ ಇಳಿಬಹುದು, ಇಳಿಲಿಕ್ಕೆ ಹೀಗೆ ಹುಷಾರಾಗಿ ಇಳಿದು ಮತ್ತೆ ಮುಂದೆ ಹೋಗ್ಬಹುದು. ತಿಮ್ಮಕ್ಕನ ಪಾರ್ಕ್ನಲ್ಲಿ ಬಂದಿದ್ದೀವಿ. ತಿಮ್ಮಕ್ಕನ ಪಾರ್ಕ್ನಲ್ಲಿ ಕುಟುಂಬ ಸಮೇತ ಬಂದಾಗ ಒಂದು ಚಿಕ್ಕ ತಂಗುದಾಣ ಇದು. ವಿಶ್ರಾಂತಿ ತಗೊಳ್ಳಿಕ್ಕೆ, ಹಾಗೆ ತಾವು ತಂದಂಥ ತಿಂಡಿ ತಿನಿಸುಗಳನ್ನು ತಂದು ಇಲ್ಲಿ ಕೂತು ಆರಾಮಾಗಿ ತಮ್ಮ ತಿಂಡಿ ತಿನಿಸುಗಳನ್ನು ತಿಂದು ಈ ಪಾರ್ಕ್ನೆಲ್ಲ ಸುತ್ತಾಕ್ಬೋದು. ನೋಡ್ಬೋದು, ಇದು ತೂಗುಯ್ಯಾಲೆ ಮಕ್ಕಳಿಗೋಸ್ಕರ ಒಂದು ಏನೋ ತೊಟ್ಟಿಲು ತರ ಒಂದು ದೃಶ್ಯವನ್ನು ಕಾಣ್ಬೋದು ತಾವು. ಹಾಗೆ ನೋಡ್ಬೋದು ನೀವು, ಮಕ್ಕಳಿಗೋಸ್ಕರ ಕುದುರೆ ತರ ಈ ಒಂದು ಆಟವನ್ನು ನೋಡ್ಬೋದು. ಮಕ್ಕಳು ಇದ್ರ ಮೇಲೆ ಕೂತು
ಮನರಂಜಿಸುವಂತ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬರ್ರಿ ವೀಕ್ಷಕರೇ, ಗಮನಿಸ್ತಿರ್ಬೋದು ಮಕ್ಕಳ ಒಂದು ಉಲ್ಲಾಸದ ಒಂದು ರಮಣೀಯ ಒಂದು ದೃಶ್ಯವನ್ನು ಕಾಣಬಹುದು. ಇಲ್ಲಿ ಕೂಡ ಗಮನಿಸಬಹುದು, ಇದು ತಿರುಗುವ ಒಂದು ಆಟದ ಬಂಡಿ, ಮಕ್ಕಳನ್ನು ತಿರುಗಿಸುವ ಒಂದು ತಿರುಕೊಂತ ಆಟ ಆಡುವಂತ ಒಂದು ಮಕ್ಕಳ ಬಂಡಿ. ನೀವು ಇಲ್ಲಿ ಗಮನಿಸಬಹುದು, ಮಕ್ಕಳ ಮನರಂಜಿಸುವಂತ ಒಂದು ಸಾಹಸದ ದೃಶ್ಯವನ್ನು ಇಲ್ಲಿ ಕಾಣಬಹುದು. ಈ ಒಂದು ದೃಶ್ಯವನ್ನು ಬಹಳ ಆನಂದದಿಂದ ಅನುಭವಿಸುವಂತ ಮಕ್ಕಳು ಇಂಥ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ಮಕ್ಕಳು ಪಾಲ್ಗೊಳ್ಳುವುದರಿಂದ ಬುದ್ಧಿ ಶಕ್ತಿ ಹೆಚ್ಚಿಸುತ್ತೆ, ಆತ್ಮಸ್ಥೈರ್ಯ ಬರುತ್ತೆ ಅನ್ನೋ ಒಂದು ದೃಶ್ಯ ಇದು. ವೀಕ್ಷಕರೇ, ನೀವು ಇಲ್ಲಿ ಗಮನಿಸಬಹುದು, ಮಕ್ಕಳಿಗೋಸ್ಕರ ಮತ್ತೊಂದು ವಿಭಿನ್ನ ರೀತಿಯ ಒಂದು ಮಕ್ಕಳನ್ನು ಮನರಂಜಿಸುವಂತ ಮತ್ತೊಂದು ವಿಭಿನ್ನ ಶೈಲಿಯ ಈ ಒಂದು ಆಟವನ್ನು ನೋಡಬಹುದು. ನೋಡ್ರಿ, ಎಷ್ಟೊಂದು ವಿಭಿನ್ನ ಆಕಾರ, ಮಕ್ಕಳಿಗೆ ಮನರಂಜನೆಗೋಸ್ಕರ ಏನೆಲ್ಲ ಬೇಕು ಆ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ತಾವು ಗಮನಿಸ್ತಿರ್ಬೋದು, ಇದು ತೂಗು ಉಯ್ಯಾಲೆಗಳು, ಮಕ್ಕಳಿಗೋಸ್ಕರ ತೂಗು ಉಯ್ಯಾಲೆಗಳು, ಹಾಗೆ ತೊಟ್ಟಲುಗಳನ್ನು ಮಾಡಿದ್ದಾರೆ. ಹಾಗೆ ಸಣ್ಣ ಸಣ್ಣ ಮಕ್ಕಳಿಗೆ ಜಾರ್ಕು ಬಂಡಿ ಕೂಡ ಮಾಡಿದ್ದಾರೆ. ನೀವು ಈ ಕಡೆ ಗಮನಿಸಬಹುದು, ಇಲ್ಲಿ ಒಂದು ವಿಭಿನ್ನವಾದಂತ ಒಂದು ಜಾರ್ಕು ಬಂಡಿ, ಮಕ್ಕಳಿಗೋಸ್ಕರ ಒಂದು ವಿಭಿನ್ನ ಶೈಲಿಯ ಜಾರ್ಕು ಬಂಡಿ ಕೂಡ ಇದೆ. ಬರ್ರಿ ತೋರಿಸ್ತೀವಿ, ನಿಮ್ಗೆ ಅದರ ಹತ್ರ ಹೋಗಿ ತೋರಿಸ್ತೀವಿ. ವೀಕ್ಷಕರೇ, ತಾವು ಗಮನಿಸ್ತಿರ್ಬಹುದು, ನೀವು ಏನಾದ್ರೂ NCCಯಲ್ಲಿ ಇಂತ ಒಂದು ಸ್ಥಳವನ್ನು ನೋಡಿರ್ತೀರಿ, ಅಂದ್ರೆ ಆರ್ಮಿಯಲ್ಲಿ ಟ್ರೈನಿಂಗ್ ಟೈಮ್ ನಲ್ಲಿ ಕೊಡುವಂತ ಒಂದು ಈ ಒಂದು ಸ್ಥಳವನ್ನು ನೋಡಿರ್ತೀರಿ, ಗಮನಿಸಿರ್ತೀರಿ. ಇಲ್ಲಿ ಕಾಣಬಹುದು ನಿಮಗೆ ಅನೇಕ ಸ್ಟೆಪ್ಗಳಿವೆ. ಆ ಸ್ಟೆಪ್ ಮೇಲೆ ಹತ್ತಿ ಈ ರೀತಿ ಜಂಪ್ ಹೊಡೆದು ಮತ್ತೆ ಇಲ್ಲಿ ಬರ್ಬೋದು. ಹೀಗೆ ಒಂದು ವಿಭಿನ್ನವಾಗಿ ಒಂದು NCC ತರಬೇತಿ ತಗೊಂಡವರು, NCC ಮುಗಿಸಿದವ್ರಿಗೆ ಈ ಸ್ಥಳ ನೆನಪಿಗೆ ಬರುತ್ತೆ. ಹಾಗೆ ಮತ್ತೆ ಮತ್ತೊಂದು ಸ್ಥಳವನ್ನು ನಿಮ್ಗೆ ತೋರಿಸ್ತೀವಿ, ಬರ್ರಿ. ವೀಕ್ಷಕರೇ, ಇದು ತಿಮ್ಮಕ್ಕನ ಪಾರ್ಕ್ ನಲ್ಲಿ ಇರುವಂತ ಒಂದು ವಿಶೇಷವಾಗಿ ಗದುಗಿನ ಒಂದು ಇಡೀ ಸೌಂದರ್ಯವನ್ನು ಆ ವ್ಯೂ ಪಾಯಿಂಟ್ ನಲ್ಲಿ ನಿಂತು ನೋಡಬಹುದು. ಬಹಳ ಅದ್ಭುತವಾಗಿ ಇಂಥ ಅನೇಕ ಸ್ಥಳಗಳು ಇಲ್ಲಿ ನಿಮಗೆ ಕಾಣಸಿಗುತ್ತೆ. ನೀವು ರಜಾ ದಿನಗಳಲ್ಲಿ ಇಂಥ ಒಂದು ಸ್ಥಳಗಳನ್ನು ನೋಡಿ ಸವಿಬಹುದು. ತಮ್ಮ ಮಕ್ಕಳನ್ನು ಕರೆತಂದು ಅಂತ ಒಂದು ಅದ್ಭುತ ಒಂದು ಸೌಂದರ್ಯವನ್ನು ಮಕ್ಕಳಿಗೆ ತೋರಿಸಬಹುದು ಅಂತ ಹೇಳ್ತಾ, ಮತ್ತೆ ಮುಂದಿನ ಒಂದು ಸ್ಥಳವನ್ನು ತಮಗೆ ತೋರಿಸ್ತೀವಿ.